ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರ 65ನೇ ಜನ್ಮದಿನದ ಪ್ರಯುಕ್ತ ಬಿಸಿಎಂ ಪ್ರಿ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಕೋರಂಟಿ ಹನುಮಾನ ದೇವಸ್ಥಾನದ ಬಳಿ ಇರುವ ಬಿಸಿಎಂ ಪ್ರಿ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರ 65ನೇ ಜನ್ಮದಿನದ ಪ್ರಯುಕ್ತ ಸಸಿ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡಲಾಯಿತು. एक मिनट तुम थांबा. ಇಲ್ಲಿ ಪೂರ ಬರ್ತಾರೆ. ಏನು ಕಾಣ್ತಾ ಸರ್ ಸೈಡ್ ರೀ. ಹಲೋ ರೀ. ಹಲೋ ಸರ್ ಸರ್ ಬಿಂದ ಸರ್ ಸೈಡ್ ಇಲ್ಲ ಸ್ವಲ್ಪ ಹಾಕ್ರಿ ಏನಾಯ್ತು ವಿಡಿಯೋ ತಗೊಂಡು ನೋಡ್ರಿ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಸಿಎಂ ಜಿಲ್ಲಾಧಿಕಾರಿ ಪ್ರಭು ದೊರೆ ಮಾತನಾಡಿದರು. ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರು ರಾಜ್ಯಾಧ್ಯಕ್ಷರು, ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಶೆಟ್ಟಿ ಎಂಪಳ್ಳಿ ಅವರು ತಮ್ಮ 65ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ವಿಶಿಷ್ಟವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಸತಿ ನಿಲಯಗಳ ಮುಂದುಗಡೆ ಸಸಿಗಳನ್ನು ನೆಡುವುದರ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಅವರು ಇಂದು ಇವತ್ತಿನವರೆಗೆ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಾಗಿ ನಮ್ಮ ಜೊತೆ ಇರಲಿ ಮತ್ತು ಅವರಿಗೆ ದೇವರು ಇನ್ನೂ ಆಯುಷ್ಯ ನೀಡಲಿ, ಆರೋಗ್ಯವಾಗಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ನಂತರ ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿದರು. 65ನೇ ವರ್ಷದ ಜನ್ಮದಿನಾಚರಣೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ರಾಜ್ಯಾಧ್ಯಕ್ಷ ಆದ್ದರಿಂದ ಸುಮ್ಮನೆ ಮೊಬೈಲ್ದಾಗ ವಿಶ್ ಮಾಡ್ತಾರೆ ಎಲ್ಲರೂ. ಮೊಬೈಲ್ದಾಗ ವಿಶ್ ಮಾಡೋದು ಬೇಡ. ನಿಮ್ಮ ಹಾಸ್ಟೆಲ್ದಾಗ ಕನಿಷ್ಠ ಒಂದು ಹಾಸ್ಟೆಲ್ದಾಗ 5 ಗಿಡ ನೆಡಬೇಕು. ನೆಡುವ ಮೂಲಕ ವಿಶ್ ಮಾಡಿರಿ. ನೀವು ಫೋಟೋ ಗಿಡ ಹಚ್ಚಿ ನನಗೊಂದು ವಾಟ್ಸಪ್ ಹಾಕಿರಿ ಅಂತ ಇಡೀ ರಾಜ್ಯದಂತ ಸುಮಾರು ಇವತ್ತು ನನ್ನ ಲೆಕ್ಕದ ಒಂದು 5,000 ಜನರದಾರೆ ಮರಗಳು ನೆಡಬೇಕು ಅಂತ ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ಮುಂಜಾನೆ ಬೆಳಗಾವಿ, ಬಿಜಾಪುರ, ಚಿಂಚೋಳಿ ಹಲವಾರು ಕಡೆಯಿಂದೆಲ್ಲ ಮೆಸೇಜ್ಗಳು ಈಗಾಗಲೇ ಬಂದುಬಿಟ್ಟವು. ನಾವೇ ಲೇಟ್ ಮಾಡೀವಿ ಇಲ್ಲಿ ಕಾರ್ಯಕ್ರಮ. ಎಲ್ಲ ಕಡೆ ಮುಂಜಾನೆ ಗಿಡ ನೆಡೋದು ಪ್ರಾರಂಭ ಆಗ್ಯದ. ಸುಮಾರು ನಾವು 5,000 ಕೆಳಗಂತೂ ಗಿಡಗಳು ನೆಡಲ್ಲ. ಆದ್ರೆ ಒಂದೇ ನನ್ನ ಉದ್ದೇಶ ಏನಂದ್ರೆ, ಕೋವಿಡ್ದೇನಾಯಿತು 2021ರಾಗ ಭಯಂಕರ ಆಕ್ಸಿಜನ್ ಸಿಗಲಾರ್ದೆ ಜನ ಸತ್ತು ಹೋದ್ರು ಎಷ್ಟೋ ಜನ. ಇವತ್ತು ಅದಕ್ಕೆ ಕಾರಣ ಏನು? ಇವತ್ತು ಗಿಡ ಮರಗಳೆಲ್ಲ ನಾಶ ಆಗ್ತಾಯಿದ್ದವು. ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಗಿಡ ಮರಗಳು ಇಲ್ಲದಕ್ಕೆ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನೋಡಿದೆವು. ನಮ್ಮರೊಬ್ಬರು ಹಿರಿಯರಿದ್ದರು, ಅದು ಕೋವಿಡ್ ಬಂದಾಗ ಯಾರೋ ಡಾಕ್ಟರ್ ಹೇಳಿದಂತ ಅರಳಿ ಮಾಡಿದ ಕೆಳಗೆ ಹೋಗಿ ಕೂಡಪ್ಪ ಅಂತ. ಈ ಸಂದರ್ಭದಲ್ಲಿ ಕರಬಸಮ್ಮ ಪೂಜಾರಿ, ಶೇಖಮ್ಮ ಕುರಿ, ಮೇಘರಾಜ್ ಕಟಾರೆ, ಕಾಶಿನಾಥ್ ಬಂಡಿ, ಸಿದ್ದರಾಮ ಹರವಾಳ್, ದಿಲೀಪ್ ನಾಗೂರೆ, ನಾಗರತ್ನ, ಸಿದ್ಧಾರ್ಥ ಠಾಕೂರ್, ರಾಯಪ್ಪ ಸೇರಿದಂತೆ ಅನೇಕರು ಇದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.